ಬಸ್ನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ರು. ಅಂದರೆ ಬೆಂಗಳೂರಲ್ಲಿ BMTC ಅಥವಾ ಬೆಂಗಳೂರಾಗಿರ್ಬೋದು ರಾಜ್ಯದ ಭಾಗದಿಂದ ಒಂದಷ್ಟು ಜನರು ಇಲ್ಲಿ ಬರ್ತಾರೆ ಅಂತಂದರೆ ಸರ್, ಒಂದಷ್ಟು ಬಸ್ಗಳು ನಿಲ್ಲಬೇಕಾಗತ್ತೆ. ಅದು ಹೇಗೆ ನಿಲ್ಲುತ್ತಾ, ಇಲ್ಲ ವೀಕ್ ಆಫ್ ಇರೋರು ಮಾತ್ರ ಬಂದು ಜಾಯಿನ್ ಆಗೋ ಆ ಥರ ಏನಾದ್ರು? ಇಲ್ಲ, ಒಂದೇನೆಂದರೆ ವೀಕ್ಲಿ ಆಫ್ ಇರೋರು ಬರ್ತಾರೆ. ಆ ಬರೋ ಜನಗಳು ಕೂಡ ಪ್ರೈವೇಟ್ ಬಸ್ಗಳು, ಪ್ರೈವೇಟ್ ವೆಹಿಕಲ್ಸಲ್ಲಿ ಬರ್ತಾರೆ. ಯಾರು ನಮ್ಮ ಬಸ್ಸಲ್ಲಿ ಬರೋದಿಲ್ಲ. ಆಮೇಲೆ ಟ್ರೈನ್ಗಳಲ್ಲಿ ಬರೋರು ಬರ್ತಾರೆ. ಹಾಗೆ ವ್ಯವಸ್ಥೆಗಳು ಮಾಡಿದ್ದೀವಿ. ಎಲ್ಲಿಯೂ ಕೂಡ ಟ್ರಾಫಿಕ್ಕಿಗೆ ತೊಂದರೆಗಳಾಗಲ್ಲ ಜನಕ್ಕೆ. ವಿ ಹ್ಯಾವ್ ಟೇಕನ್ ಕೇರ್. ಬಟ್ ನಾಳೆ ಸರ್ಕಾರನೂ ಸರಿಯಾಗಿ ನಡ್ಕೊಳ್ಳೋದೇ ಇದ್ದರೆ ಆಮೇಲೆ ಸ್ಟ್ರೈಕ್ಗಳಾಗುತ್ತೆ. ಸರ್ಕಾರ ಕಾನೂನು ಜಾರಿ ಮಾಡದಿದ್ದಾಗ ನಾವ್ಯಾಕೆ ಆ ಕಾನೂನು ಬಗ್ಗೆ ತಲೆ ಕೆಡಿಸ್ಕೋಬೇಕು? ಜೈಲ್ಗಾರ ಹಾಕಿ ಎಲ್ಗಾರ ಬಿದ್ದೋಗಿ ನಮ್ಮ ಹೋರಾಟ ನಾವು ಮಾಡ್ತೀವಿ. ಗೆಲ್ಲುವವರೆಗೂ ನಾವು ಸ್ಟ್ರೈಕ್ ಹೋರಾಟಗಳು ನಿಲ್ಲಲ್ಲ. ಈಗ ನಾಳೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಶುಕ್ರವಾರದಿಂದ ಹೋರಾಟ ಮಾಡ್ತೀವಿ ಅನ್ನುವಂತಹದ್ದು ಸರ್, ಅದಕ್ಕೇನು ಹೇಳಿ? ಇಲ್ಲ, ಆ್ಯಕ್ಚುಲಿ ಶುಕ್ರವಾರದಿಂದಲೇ ಮಾಡ್ತೀವಿ ಅಂತಿಲ್ಲ. ಯಾಕೆಂದರೆ ಸಚಿವರು, ಸಾರಿಗೆ ಸಚಿವರು ಮಾತುಕತೆ ಕರಿತೀವಿ ಅಂತ ಹೇಳಿದ್ದಾರೆ. ನಾನು CM ಭೇಟಿ ಮಾಡಿಲ್ಲ, ಭೇಟಿ ಮಾಡಿ ನಿಮ್ಮನ್ನು ಕರಿತೀವಿ ಅಂತ. ಅದೇ ಇನ್ನೂ ಥ್ರೆಡ್ ಆಫ್ ನೆಗೋಸಿಯೇಷನ್ ಹಾಗೆ ಇದೆ, ಅದು ಕಟ್ಟಾಗಿಲ್ಲ. ಬಟ್ ಏನಂದರೆ ನಮ್ಮ ಇದು ಇವಾಗ ನೋಡಿ, ಆಗಲೇ 2 ವರ್ಷ ಆಗೋಯ್ತು ಹೊಸ ವೇತನ ಒಪ್ಪಂದ ಆಗಬೇಕು. 2 ವರ್ಷದಿಂದ ಕಾಯ್ತಿದ್ದೀವಿ. 38 ತಿಂಗಳಿಂದ ಹಳೆ ಬಾಕಿ ಕಾಯ್ತಾ ಇದ್ದೀವಿ. ಇಷ್ಟು ಟೈಮ್ ಬೇಕಾ ಸರ್ಕಾರಕ್ಕೆ ಸ್ಪಂದಿಸೋದಕ್ಕೆ? ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತ ನಾವು ಹೇಳಿದ್ದೀವಿ. ಒಟ್ಟಿಗೆ 1800 ಕೋಟಿ ಕೊಡಿ ಅಂತಲೂ ನಾವೇನು ಕೇಳ್ತಿಲ್ಲ. ಇಷ್ಟು ರೀಸನಬಲಾಗಿ ನಾವು ನಡ್ಕೊಂಡಾಗ ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ರೆ ಬೇರೆ ದಾರಿ ಏನಿದೆ? ಸರ್ಕಾರಕ್ಕೆ ಹೇಳಬೇಕು, ಇಂಥ ದುಷ್ಟ ಸರ್ಕಾರ ನೀವು ಎಲೆಕ್ಟ್ ಮಾಡಿದಿರಪ್ಪ, ಮುಂದೆ ಅಂತ ತಪ್ಪು ಮಾಡಬೇಡಿ ಅಂತ ನಾವು ಹೇಳಬೇಕಾಗುತ್ತೆ. ಸರ್, ಈಗ ಈ ತಿಂಗಳ ಆರಂಭದಲ್ಲಿನೇ ಎಸ್ಮಾ ಜಾರಿ ತಂದರು. ಈಗ BMTCನ ನೋಟಿಸ್ ಹೊರಡಿಸಿದ್ದಾರೆ ನಿನ್ನೆ. ಸರ್ಕಾರಿ ನೌಕರರಿಗೆ ಒಂದು ರೀತಿಯಲ್ಲಿ ಬೆದರಿಕೆ ಹಾಕೋ ರೀತಿನೇ ಅನಿಸುತ್ತೆ. ಅದು ನೀವು ಯಾರು ಹೋಗೋ ಆಗಿಲ್ಲ, ಹೋದರೆ ನಾವು ಅದರಿಂದ ಕೆಲಸದಿಂದ ಅದ್ರ ಪರಿಣಾಮಗಳಾಗುತ್ತೆ ಅನ್ನುವಂಥದ್ದು. ಈ ಎಲ್ಲದಕ್ಕೂ ನೀವು ಹೆಂಗೆ ಸಿದ್ಧತೆ ಆಗಿದ್ದೀರಾ ಸರ್? ಈಗ ಇವಾಗ ಪಾಯಿಂಟ್ ಇಷ್ಟೇ, ಈ ಕೋಳಿ ಕೇಳಿ ಯಾರು ಸಂಬಾರ ಹರಿಯೋದಿಲ್ಲ. ಇವ್ರು ಪರ್ಮಿಷನ್ ತಗೊಂಡು ನಾವು ಸ್ಟ್ರೈಕ್ ಮಾಡಲ್ಲ. ಯಾವ ಇತಿಹಾಸದ ಯಾವುದೇ ಘಟ್ಟದಲ್ಲೂ ಕೂಡ ಪ್ರಭುತ್ವ ಹೋರಾಟಗಾರರಿಗೆ ನೀವು ಹೋರಾಟ ಮಾಡ್ರಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ. ಅದನ್ನೆಲ್ಲ ಡಿಫೈ ಮಾಡೇನೆ. ಅದರಿಂದ ವಿ ಡೋಂಟ್ ಕೇರ್ ಫಾರ್ ಇಟ್. 8 ಜನ ಜೈಲಿಗೆ ಹಾಕ್ತಿರೋ ಹಾಕ್ಕೊಳ್ಳಿ, ಬಸ್ ನಡೆಸೋರು ಅವಾಗ ಅವನ್ನೆಲ್ಲ ಜೈಲಿಗೆ ಹಾಕಿದರೆ. ಈಗ ನನ್ನಂಥವ್ರನ್ನ ಹಾಕಿದ್ರೆ ನನಗೇನು ಬಸ್ ನಡ್ಸೋಕೆ ಬರಲ್ಲ, ಬಸ್ಗೆ ತೊಂದರೆ ಆಗೋದಿಲ್ಲ. ಡ್ರೈವರ್ಗಳು ನೀವು ಹಾಕಿದ್ರೆ ಬಸ್ ತಡೆಯಲ್ಲ. ನಮಗೇನು ಮೊದಲಿರೋ ಜೈಲಲ್ಲಿ ಇರ್ತೀವಿ. ವಿ ಡೋಂಟ್ ಫೈಂಡ್ ಡಿಫ್ರೆನ್ಸ್. ಬಟ್ ಏನಂದ್ರೆ ಇಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಎಲೆಕ್ಟ್ ಆಗಿರೋ ಸರ್ಕಾರ, ಆಫ್ಟರ್ ಆಲ್ ನಾವು ಓಟ್ ಹಾಕಿದ್ದೀವಿ ಇವರಿಗೆ. 1,15,000 ಕುಟುಂಬಗಳು ಓಟ್ ಹಾಕಿವಿ ಇವರಿಗೆ. ನಮ್ಮ ಹೊಟ್ಟೆಯ ಪ್ರಶ್ನೆ ಬಂದಾಗ, ಅನ್ನದ ಪ್ರಶ್ನೆ ಬಂದಾಗ ನೀವು ಎಸ್ಮಾ ಯೂಸ್ ಮಾಡಿ ಜೈಲಿಗೆ ಹಾಕ್ತೀನಿ ಅಂದರೆ ಎಂಥ ಕಟುಕರು ನೀವು. ನಿಮ್ಮ ಸಮಾಜವಾದ, ಪ್ರಿಯಾಂಬಲ್ಲು, ಕಾನ್ಸ್ಟಿಟ್ಯೂಷನ್ನು, ಸಾಮಾಜಿಕ ನ್ಯಾಯ, ಕಳಿಕಳಿ, ಇದೆಲ್ಲ ಒಂದು ನಾಟಕ ಮಾಡ್ತಿದ್ದೀರ ಅಂತಾಗತ್ತೆ. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದೀರ. ಅವರು ವರ್ಕರ್ಸ್ ಹೋರಾಟ ಮಾಡಿದರೆ 10 ಎಸ್ಮಾ ತಂದು ಇಂಥವ್ರು ಹೇಳಿದಾರ. ಅದೇ ನೀವು ಎಕ್ಸ್ಪೋಸ್ ಆಗ್ತೀರ. BJP ಇಂಥ ನೀವೇನು ಕಡಿಮೆ? ಬಸವರಾಜ ಬೊಮ್ಮಾಯಿಯವರು ನಮ್ಮ ಕೈ ಸ್ಟ್ರೈಕ್ ಮಾಡಿಸ್ಲೇ ಇಲ್ಲ, ಅವ್ರು ಎಸ್ಮಾ ತರಲೇ ಇಲ್ಲ. ಅವರು ನೀವು ಸಮಾಜವಾದಿಗಳು ಸಂವಿಧಾನ ಇಟ್ಕೊಂಡು ಮೆರವಣಿಗೆ ಮಾಡ್ತೀರ. ಬಸವರಾಜ ಬೊಮ್ಮಾಯಿ ಆ ಶೋ ಏನು ಮಾಡಲಿಲ್ಲ. ಎಷ್ಟು ಕೂಲಾಗಿ ಗೌರವದಿಂದ ಸೆಟ್ಲ್ ಮಾಡಿದರು. ಹ್ಯಾಸ್ ಲೆಟ್ ಎ ಗುಡ್ ಎಕ್ಸಾಂಪಲ್ ಫಾರ್ ದಟ್ ಸೊ ಫಾರ್ ಅಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆರ್ ಕನ್ಸರ್ನ್. ನಿಮಗೇನು ಬಂದಿದೆ ದಾಡಿ? ಹಗಲು ರಾತ್ರಿ ಸಂವಿಧಾನ ಇಟ್ಕೊಂಡು ಮೆರವಣಿಗೆ ಮಾಡ್ತೀರ. ಸಂವಿಧಾನದಲ್ಲಿ ಹೇಳಿದ್ಯಾ ವರ್ಕರ್ಸ್ ಸ್ಟ್ರೈಕ್ ಹಿಂಗೆ ಮುರೀರಿ ಅಂತ? ಆದ್ದರಿಂದ ಒಂದು ಅನ್ಯಾಯ ಆದಾಗ, ಅನ್ಯಾಯ ಆಗಿದೆ ಅನ್ನೋದು ಒಂದು ಸಾಮೂಹಿಕವಾಗಿ ವರ್ಕರ್ಸ್ ಮನಸ್ಸಿಗೆ ಬಂದಾಗ ಯಾವ ಕಾನೂನುಗಳು ಅದು ಏನೂ ಮಾಡೋಕ್ಕಾಗಲ್ಲ. ದೊಡ್ಡ ಪ್ರವಾಹ ಬಂದಾಗ ಈ ತರಗೆಲೆಗಳು ಹೆಚ್ಚಿಗೆ ಕೊಚ್ಕೊಂಡು ಹೋಗುತ್ತವೋ ಹಾಗೆ ಕಾನೂನುಗಳು ಎಸ್ಮಾ ಎಲ್ಲ ಭಸ್ಮ ಕೊಚ್ಕೊಂಡು ಹೋಗ್ತವೆ ಇವೆಲ್ಲ. ಸೊ ವಿ ಡೋಂಟ್ ಕೇರ್ ಫಾರ್ ಇಟ್.